ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಕೊನೆಗೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಓಕೆ, ಗಾನವಿ ಅಂಥೇಳಿ ಈಕೆಯ ಗಂಡನ ಹೆಸರು ದಿನೇಶ್ ಅಂತ. ಇವ್ರದ್ದು ಊರು ಬಂದ್ಬಿಟ್ಟು ಭರಮಸಾಗರ ಅಂತೇಳಿ ಒಂದು ಹಳ್ಳಿಲಿ ವಾಸ ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗಂಡ ಬಂದ್ಬಿಟ್ಟು ಜಿಪುಣ ಒಂದು ಮೊಳ ಹೂವು ಕುಡ್ಸೋಕ್ಕೂ ಸಹ ಹುರ್ಕೋತಾನೆ, ಭಾಳ ಜಿಪುಣ ಅಂತ ಸ್ನೇಹಿತರೆ. ಇನ್ನು ಕರ್ತವ್ಯದ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಜೊತೆಯಲ್ಲಿ ಇರಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಇರೋದು. ಅದು ಬಿಟ್ಬಿಟ್ರೆ ಯಾವುದೇ ರೀತಿಯ ಒಂದು ಸಂಬಂಧ ಅಥವಾ ಒಂದು ದೆಂಗಾಡೋದು ಇವ್ರ ಜೊತೆ ಇಟ್ಕೊಂಡಿಲ್ಲ. ಅದೆಲ್ಲವನ್ನು ಸಂಬಂಧವನ್ನು ಮುರ್ಕೊಂಡಿದ್ದೀವಿ ಅಂತ ಇಲ್ಲಿ ಹಿಡಿತಕ್ಕಂಥದ್ದು. ಇನ್ನು ಮಲಗೋದು ಬಂದ್ಬಿಟ್ಟು ಕ್ಯಾರೆಟ್ ಇಟ್ಕೊಂಡು ಮಲಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿದಿನ. ಇನ್ನು ಎದುರಿಸಿದ ಕಷ್ಟಗಳು ಏನೇನಪ್ಪ ಅಂತ ಇಲ್ಲಿ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತಾರೆ. ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಮಲ್ಲಿಗೆ ಹೂವು ಮುಡ್ಕೊಂಡು ಚಡ್ಡಿ ಬಿಚ್ಚಬೇಕು ಅಂತ ಬಹಳ ಆಸೆ ಇತ್ತು, ಆದರೆ ಯಜಮಾನರು ತಂದು ಕೊಡ್ತಾ ಇರಲಿಲ್ಲ. ಅದೊಂದು ಕೊರಗು ಸಹ ಇವರಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ. ಇನ್ನು ಸುಮಾರು ಸಲ ಹೇಳಿದ್ದೆ, ಆದರೆ ಮಾತು ಕಡೆಗಣಿಸಿ ಆಸೆ ಪೂರೈಸಲು ಆಗಲೇ ಇಲ್ಲ ಅವರಿಗೆ. ಕೊನೆಗೂ ಆ ಒಂದು ಯೋಗ್ಯತೆ, ಆ ಒಂದು ಏನು ಛಲ ಬಿಡಲೇ ಇಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಹಾಗಾಗಿ ಪ್ರತಿದಿನ ಇದೇ ಕಥೆಯಾಗಿತ್ತು ಇವ್ರದ್ದು. ಅದಕ್ಕೆ ಕುಂಟು ನೆಪ ಹೇಳ್ಕೊಂಡು ಮೈಕೈ ನೋವು ಅಂಥೇಳಿ ಯಾಮಾರಿಸಿ ಹೇಗೋ ದಿನನ ತಳ್ತಾ ಇದ್ದೆ. ಕೊನೆಗೂ ದೂರ ಆಗೇ ಬಿಟ್ಟೆ. ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಇವ್ರಿಗೆ ಕೇಳಿದ್ದನ್ನ ತಂದು ಕೊಡೋದಕ್ಕಾಗ್ದಲೇ ಇದ್ಮೇಲೆ ಯಾತಕ್ಕಾಗಿ ಒಂದು ಸಂಬಂಧ ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಟ್ರು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸಂಸಾರ ಹೇಗೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಸಂಸಾರ ಮಾಡಬೇಕು ಅಂತ ಆಸೆ ಇದ್ದರೆ ಸ್ನೇಹಿತರೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗಿ. ಶಾಪಿಂಗ್ ಅಥವಾ ಬಟ್ಟೆ ವಿಚಾರದಲ್ಲಿ ಕಡಿಮೆ ಮಾಡಿದ್ರೆ ಒಂದು ನಿಮಿಷ ಸಹ ಜೊತೆಗಿರಲ್ಲ, ಆದರೆ ಸಂಸಾರ ಮಾಡ್ತೀನಿ ದೆಂಗೋದಕ್ಕೆ ಜಿಲೇಬಿ ತೂತ ಕೊಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸಂಸಾರ ಇರುತ್ತೆ, ಆದರೆ ದೆಂಗಾಡೋದಕ್ಕೆ ಜಿಲೇಬಿ ತೂತ ಕೊಡಲ್ಲ. ಯಾವಾಗಲೂ ಜೊತೆಯಲ್ಲಿ ಇರಬೇಕು ಅಂತ ಏನಿಲ್ಲ, ಇದ್ದ ದಿನವಷ್ಟೂ ಕೂಡ ಖುಷಿಯಾಗಿ ಕೊಡ್ತಾ ಇರಬೇಕು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಖುಷಿಯಾಗಿ ನೋಡ್ಕೋಬೇಕು ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಒಳ್ಳೆ ಬುದ್ಧಿ ಇದ್ದರೆ ಮಾತ್ರ ಮನೆಯಲ್ಲಿ ಮಲಗೋಕ್ಕೆ ಜಾಗ, ಇಲ್ಲಾಂದರೆ ಬೇರೆ ಒಂದು ಚಿಕ್ಕ ಮನೆ ಮಾಡಬೇಕಾಗುತ್ತೆ, ಹುಷಾರ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಕೊರಿಯಂಡರ್ಲಿ ಪ್ಲಾಂಟ್ಸ್ ಬಗ್ಗೆ ಹೇಳಿದ್ದಾರೆ, ನೋಡ್ಬೋದು. ವೀಡ್ ಅಂಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ದಾರೆ, ನೋಡ್ತಾ ಹೋಗೋಣ. ರಿಮೂವ್ ವೀಡ್ಸ್ ರೆಗ್ಯುಲರ್ಲಿ ಟು ಅವಾಯ್ಡ್ ಕಾಂಪಿಟೇಷನ್ ಫಾರ್ ನ್ಯೂಟ್ರಿಯೆಂಟ್ಸ್. ವಾಚ್ ಫಾರ್ ಪೆಸ್ಟ್ ಲೈಕ್ ಅಫಿಡ್ಸ್, ಕ್ಯಾಟರ್ಪಿಲ್ಲರ್ಸ್ ಅಂಡ್ ವೈಟ್ ಫ್ಲೈಸ್. ಯೂಸ್ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ ಇಫ್ ನೆಸೆಸರಿ. ಪ್ರಿವೆಂಟ್ ಫಂಗಲ್ ಡಿಸೀಸಸ್ ಬೈ ಅವಾಯ್ಡಿಂಗ್ ಓವರ್ ಹೆಡ್ ವಾಟರಿಂಗ್ ಆ್ಯಂಡ್ ಮೇಂಟೈನಿಂಗ್ ಏರ್ ಫ್ಲೋ ಅಂತ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ವೀಡ್ ಅಂಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ಇಲ್ಲಿ ನೋಡ್ಬೋದು, ಎಷ್ಟು ನೀಟಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ವೆಸ್ಟಿಂಗ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ, ನೋಡ್ಬೋದು. ಲೀವ್ಸ್ ಕ್ಯಾನ್ ಬಿ ಹಾರ್ವೆಸ್ಟೆಡ್ 30-40 ಡೇಸ್ ಆಫ್ಟರ್ ಸೋಯಿಂಗ್ ಅಂತ ಹೇಳಿದ್ದಾರೆ. ಕಟ್ ಲೀವ್ಸ್ 2 inches above the ground to allow regrowth. ಫಾರ್ ಕೊರಿಯಂಡರ್ ಸೀಡ್ಸ್ ವೇಟ್ 60-70 days until ಫ್ಲವರ್ ಡ್ರೈ, ದೆನ್ ಕಲೆಕ್ಟ್ ದ ಸೀಡ್ಸ್ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಕೊರಿಯಂಡರ್ ಲೀವ್ಸ್ ಏನು ಕೊತ್ತಂಬರಿ ಏನಿದೆ, ಇದು ಬಹಳ ಅಪರೂಪದ ಒಂದು ಬೆಳೆ ಅಂತಲೇ ಹೇಳ್ಬೋದು. ತುಂಬ ಹೆಚ್ಚಾಗಿ ಬೆಳೆಯಲ್ಲ ಇದನ್ನು, ಮತ್ತು ತುಂಬ ಒಂದು ಒಳ್ಳೆಯ ಬೆಳೆ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ.